ಕಿಂಚಿದ್ದಲಂ ವಾ ಚುಲುಕೋದಕಂ ವಾ ಯತ್ವಂ ಮಹೇಶ ಪ್ರತಿಗೃಹ್ಯ ದತ್ಸೆ ತ್ರೈಲೋಕ್ಯಲಕ್ಷ್ಮೀಮಪಿ ತಜ್ಜನೇಭ್ಯ ಸರ್ವಂ ತ್ವವಿದ್ಯಾಕೃತಮೇವ ಮನ್ಯೇ. ಸ್ವಲ್ಪವೇ ಪತ್ರಿಯಾಗಲಿ ಅದರ ಮೇಲಿನ ಸಿಂಚಿ ಜಲವನ್ನಾಗಲಿ ಮಹೇಶನಿಗೆ ಅರ್ಪಿಸಿದರೆ ಆ ತೆರನಾದ ಜನರಿಗೆ 3 ಲೋಕಗಳ ಐಶ್ವರ್ಯವನ್ನೆಲ್ಲ ನೀನು ವಶ ಮಾಡಿ ಕೊಟ್ಟ ಮತಿಯೇ ಎಂದು ನಾನು ತಿಳಿಯುತ್ತೇನೆ. ಆದರೂ ಅದೆಲ್ಲವೂ ಅವಿದ್ಯೆಯನ್ನು ನಾನು ಮಲ್ಲೆನು. ಕೋಟಿ ಜನ್ಮಾರ್ಜಿತೈ ಪುಣ್ಯೈರ್ಲಭ್ಯತೆ ತವ ದರ್ಶನಂ ತ್ವಂ ಪಾಹಿ ಜಗತಾಂ ನಾಥಮಗ್ನಾಂ ತ್ವತ್ಪಾದ ಪಂಕಜೇ. ಕೋಟಿ ಜನ್ಮಗಳಲ್ಲಿ ಸಂಪಾದಿಸಿದ ಪುಣ್ಯದಿಂದ ನಿನ್ನ ದರ್ಶನವು ಲಭಿಸುವುದು. ನಿನ್ನ ಪಾದ ಪಂಕಜದಲ್ಲಿ ಮಗ್ನಳಾದ ನನ್ನನ್ನು ಜಗದೊಡೆಯನಾದ ನೀನು ಕಾಪಾಡು. ಕನ್ಯಕಾ ವಚನಂ ಶ್ರುತ್ವಾ ಪ್ರೋವಾಚ ಗಜಸೂದನಃ ಶ್ರೀ ಶಿವೌವಾಚ ವರಂ ವರಯ ಭದ್ರೇ ತ್ವಂ ತಪಸಾ ತೋಷಿತೋಸ್ಮ್ಯಹಂ. ಕನ್ಯೆಯ ಮಾತನ್ನು ಕೇಳಿದ ಗಜಾಸುರ ಸಂಹಾರಿಯು ಹೇಳಿದನು, ಶ್ರೀ ಶಿವನು ಹೇಳಿದನು, ಮಂಗಳೇ, ವರವನ್ನು ವರಿಸಲು ಸಿದ್ಧಳಾಗು ನೀನು. ನಿನ್ನ ತಪಸ್ಸಿನಿಂದ ನಾನು ಸಂತುಷ್ಟನಾಗಿದ್ದೇನೆ. ಜಾನೇ ತವ ಮನೋಭೀಷ್ಟಂ ಯದರ್ಥಂ ತಪಸ್ಸಿ ಸ್ಥಿತ ಭಕ್ತಾನಾಮೀಪ್ಸಿತಂ ದಾಸ್ಯೇ ನಾತ್ರ ಕಾರ್ಯ ವಿಚಾರಣ. ನಿನ್ನ ಮನೋಭಿಲಾಷೆಯನ್ನು ನಾನು ಬಲ್ಲೆನು. ನಿನ್ನ ಯಾವ ಉದ್ದೇಶಕ್ಕಾಗಿ ತಪಸ್ಸು ಮಾಡುತ್ತಿರುವೆಯೋ ಎಂದು ತಿಳಿದಿರುವೆ. ಭಕ್ತರ ಈಪ್ಸಿತಗಳನ್ನು ನೀಡುತ್ತೇನೆ. ಇಲ್ಲಿ ಕಾರ್ಯ ವಿಚಾರಣೆ ಮಾಡುವ ಅವಶ್ಯಕತೆಯೇ ಇಲ್ಲ. ಮಹೇಶ್ವರ ಗಿರಾ ಸಾಧ್ವಿ ಪಂಪಾನಂದ ವಿನಿರ್ಭರಾಂ ಪ್ರಾಂಜಲಿ ಪ್ರಾಹ ವಿನಯಾಚ್ಚಿವಪಾದೈಕಮಾನಸಾಂ. ಮಹೇಶ್ವರನ ಮಾತಿನಿಂದ ಸಾಧ್ವಿಯಾದ ಪಂಪ ಆನಂದ ನಿರ್ಭರಳಾದಳು. ಅಲ್ಲದೆ ವಿನಯದಿಂದ ಶಿವಪಾದದಲ್ಲಿ ಮನಸ್ಸು ನಿಲ್ಲಿಸಿ ಕೈ ಮುಗಿದು ಹೇಳಿದಳು. ಶ್ರೀ ಪಂಪಾವುವಾಚ. ಪಂಪಾದೇವಿ ಹೇಳಿದಳು, ಪತಿರ್ಮೇ ಭವ ಕೈಲಾಸ ನಿವಾಸ ಜಗದೀಶ್ವರ ತ್ವದನ್ಯಂ ಪುರುಷಂ ಚಿತ್ತೇ ನ ಸ್ಮರಾಮಿ ಕದಾಚನ. ಕೈಲಾಸ ನಿವಾಸಿಯಾದ ಜಗದೀಶ್ವರನೇ, ನನಗೆ ನೀನೇ ಪತಿಯಾಗು, ಬೇರಾವ ಪುರುಷನನ್ನು ಒಮ್ಮೆಯೂ ಸ್ಮರಿಸಲಾರೆ. ಪ್ರಭುಸ್ತ್ವಮೇವ ಕರ್ತಾ ತ್ವಂ ಭರ್ತಾ ಮದ್ವಪುಷಃ ಪ್ರಭೋ ಉಪೇಕ್ಷಾಂ ಕುರುಷೇ ದೇವ ಯದಿ ಪ್ರಾಣಾಂ ತ್ಯಜಾಮ್ಯಹಂ. ಪ್ರಭುವೇ, ನೀನೇ ನನ್ನ ದೇಹವನ್ನು ಸೃಷ್ಟಿ ಮಾಡಿರುವೆ, ನೀನೇ ನನ್ನ ದೇಹಕ್ಕೆ ಸ್ವಾಮಿಯು. ಒಂದು ವೇಳೆ ದೇವ ಉಪೇಕ್ಷೆ ಮಾಡಿದರೆ ನಾನು ಪ್ರಾಣತ್ಯಾಗ ಮಾಡುತ್ತೇನೆ. ಇತಿ ನಿರ್ಬಂಧನಂ ಜ್ಞಾತ್ವಾ ಶಂಕರಃ ಕರುಣಾಕರಃ ತಾಮುವಾಚ ದಯಾ ಸಿಂಧುಃ ಮಾ ಭೈಷೀಹಿ ಕನ್ನಿಕೆ ಶುಭೇ. ಅವಳ ನಿರ್ಬಂಧವನ್ನು ತಿಳಿದು ಕರುಣಾಕರನಾದ ಶಂಕರನು, ಶುಭಾಂಗಿನಿಯಾದ ಕನ್ಯೆಯೇ, ಹೆದರಬೇಡ ಎಂದು ಅವಳನ್ನು ಕುರಿತು ಹೇಳಿದನು. ತ್ವದರ್ಥಮವತೀರ್ಯಾಹಂ ಹೇಮಕೂಟಾಲಯೇ ಶುಭೇ ದೇವಸಂಘೈಃ ಸಮಾಯುಕ್ತೋ ವಿರೂಪಾಕ್ಷಾಖ್ಯಯಾ ಶುಭೇ. ನಿನಗೆಂದೇ ನಾನು ಹೇಮಕೂಟವೆಂಬ ಶುಭಪ್ರದವಾದ ಪರ್ವತದಲ್ಲಿ ಅವತರಿಸಿರುವೆನು. ವಿರೂಪಾಕ್ಷನೆಂಬ ಹೆಸರಿನಿಂದ ದೇವತೆಗಳನ್ನೊಡಗೂಡಿಕೊಂಡು ಬಂದಿರುವೆನು. ಶುಭಾಂಗಿ, ತ್ವಾಂ ಋಣೇ ಸುಭಗೆ ದೇವಹಿತಾರ್ಥಮತಿ ಕೌತುಕಾತ್ ತದಾ ಪಂಪಾಪತಿರಿತಿ ಮಾಂ ಬ್ರುವಂತಿ ಮಹರ್ಷಯಃ. ಶುಭಗೆ, ದೇವತೆಗಳ ಹಿತಕ್ಕಾಗಿಯೇ ನಿನ್ನನ್ನು ವರಿಸುತ್ತೇನೆ. ಆಗ ಮಹರ್ಷಿಗಳು ನನ್ನನ್ನು ಪಂಪಾಪತಿ ಎಂದೇ ಕರೆಯುತ್ತಾರೆ. ಯಾವತ್ಕಾಲಂ ತ್ವಯಾ ಸಾರ್ಥಂ ವಿಚರಾಮಿ ಮಹೀತಲೆ ತಾವತ್ಕಾಲಂ ಕ್ಷೇತ್ರರಾಜೋ ಭೂತಲೇ ಸಂಪ್ರಕಾಶತೆ. ಎಲ್ಲಿಯವರೆಗೆ ನಾನು ನಿನ್ನನ್ನು ಮಹೀತಳದಲ್ಲಿ ಸಂಚಾರ ಮಾಡುತ್ತೇನೆಯೋ ಅಲ್ಲಿಯವರೆಗೆ ಈ ಕ್ಷೇತ್ರವು ಭೂಲೋಕದಲ್ಲಿ ಕ್ಷೇತ್ರರಾಜವೆಂದು ಸ್ತುತಿ ಅರ್ಹವಾಗುತ್ತದೆ. ಆಗಚ್ಛಾಮಿ ಯದಾ ಭೂಮ್ಯಾಮುದ್ಧರ್ತುಂ ಪಾಪಿನೋ ಜನಾನ್ ತಾವತ್ಕಾಲಂ ಪ್ರತೀಕ್ಷ್ಯಸ್ವೇಕಾಗ್ರತ ತಪಸ್ಸಿ ಸ್ಥಿತಾ. ಯಾವಾಗ ಭೂಮಿಯ ಮೇಲಿನ ಪಾಪಿ ಜನಗಳನ್ನು ಉದ್ಧರಿಸಲು ಬರುತ್ತೇನೆಯೋ ಆ ಸಮಯವನ್ನು ನಿರೀಕ್ಷಿಸುತ್ತಾ ಇಲ್ಲಿಯೇ ಏಕಾಗ್ರತೆಯಿಂದ ತಪಶ್ಚರಣೆಯನ್ನು ಮಾಡುತ್ತಿರು. ತದಾಭೀಷ್ಟಂ ಪೂರಯಾಮಿ ಭೂಲೋಕೆ ಭಜತಾಮಿಹ ಅಂತೆ ಕೈಲಾಸ ನಗರೇ ವಿಹಾರಸ್ವ ಯಥಾ ಸುಖಂ. ಆ ಕಾಲಕ್ಕೆ ಭೂಲೋಕದಲ್ಲಿ ಬಂದು ನಿನ್ನ ಇಚ್ಛೆಯನ್ನು ಪೂರ್ತಿಗೊಳಿಸುತ್ತೇನೆ.
ಕಡೆಯಲ್ಲಿ ನೀನು ಕೈಲಾಸ ನಗರಕ್ಕೆ ಬಂದು ಯಥೇಚ್ಛವಾಗಿ ಸುಖವನ್ನು ಅನುಭವಿಸುತ್ತಾ ವಿಹಾರ ಮಾಡುವವಳಾಗು. ಕ್ಷೇತ್ರಪಾಲ ಉವಾಚ. ಕ್ಷೇತ್ರಪಾಲನು ಹೇಳಿದನು, ಇತಿ ನಿಜಪದಸಕ್ತ ಚಿತ್ತ ಪಂಪಾಂ ಪರಮಶಿವೋ ವಿರಚಯೈಯಮೋದಯುಕ್ತಾಂ ಅಜಮುಖ ಸುರ ಸಂಗ ಸೇವ್ಯಮಾನೋ ರಜತಗಿರಿಂ ಗಿರಿಜಾಯತಃ ಪ್ರತಸ್ಥೇ. ಹೀಗೆ ತನ್ನ ಪಾದದಲ್ಲಿ ಆಸಕ್ತ ಚಿತ್ತಳಾದ ಪಂಪಾಂಬಿಕೆಯನ್ನು ತನ್ನ ದರ್ಶನದಿಂದ ಸಂತೋಷಪಡಿಸಿದವನಾಗಿ ಬ್ರಹ್ಮನೇ ಮುಂತಾದ ಪ್ರಮುಖ ದೇವಗಣಗಳಿಂದ ಸೇವ್ಯಮಾನನಾದ ಶ್ರೀ ಶಂಕರನು ಗಿರಿಜಾ ಸಮೇತನಾಗಿ ರಜತಗಿರಿಗೆ ಹೊರಟನು. ಇತಿ ಶ್ರೀ ಸ್ಕಾಂದ ಪುರಾಣೇ ಹೇಮಕೂಟ ಖಂಡೇ ಪಂಪಾ ಮಹಾತ್ಮೆ ಪಂಪಾದೇವ್ಯಾ ಈಶ್ವರ ವರ ಪ್ರಧಾನೋ ನಾಮ ಪಂಚಮೋಧ್ಯಾಯ ಎಂಬಲ್ಲಿಗೆ ಶ್ರೀ ಸ್ಕಾಂದ ಪುರಾಣದ ಹೇಮಕೂಟ ಖಂಡದ ಪಂಪಾ ಮಹಾತ್ಮೆಯಲ್ಲಿ ಪಂಪಾದೇವಿಗೆ ಈಶ್ವರ ಪ್ರಧಾನವೆಂಬ ಹೆಸರಿನ 5ನೇ ಅಧ್ಯಾಯವು ಸಂಪೂರ್ಣವಾಗುತ್ತದೆ. ಹರಿ ಓಂ ತತ್ಸತ್. ವ್ಯಾಖ್ಯಾತ ನಿಮ್ಮ ಪ್ರಿಯತಮ ಮಿತ್ರ ನಿವರ್ತಿ ನಾಗಭೂಷಣ ಶರ್ಮ. 7483229249. ಹರ ಹರ ಶಂಕರ ಜೈ ಜೈ ಶಂಕರ. ಹರ ಹರ ಶಂಕರ ಜೈ ಜೈ ಶಂಕರ. ಹರ ಹರ ಶಂಕರ ಜೈ ಜೈ ಶಂಕರ.